ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ಒಂದು ವಿಡಿಯೋ ಏನು ಅಂತ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಸೊ ನಮ್ಮ ಕನ್ನಡದ ತುಂಬಾ ಶ್ರೇಷ್ಠವಾಗಿ ಕನ್ನಡನ ಓದ್ತಿರುವಂಥವ್ರು ಅಥವಾ ಮಾತಾಡ್ತಿರೋವಂಥದ್ದವರು ಅಂದರೆ ಅದು ಅಪರ್ಣ ಅವರು. ಸೊ ತುಂಬ ವರ್ಷಗಳಿಂದ ಆ್ಯಂಕರಿಂಗ್ ಮಾಡಿ ರೇಡಿಯೋದಲ್ಲೆಲ್ಲ ತುಂಬ ಒಂದಿಷ್ಟು ಕಾರ್ಯಕ್ರಮಗಳೆಲ್ಲ ಮಾಡಿಕೊಟ್ಟಿದ್ರು. ಸೊ ಸಾಕಷ್ಟು ವರ್ಷಗಳಿಂದ ನಮ್ಮ ಕನ್ನಡ ಕಿರುತೆರೆಯಲ್ಲಿ ಇದ್ದಂಥವರು ಅಪರ್ಣ ಅವರು ಅಂತ ಹೇಳ್ಬೋದು. ಬಟ್ ನಿನ್ನೆ ರಾತ್ರಿ ಸುಮಾರು 9:30 ಹಾಗೆ ಅವರು ಸಾವನ್ನಪ್ತಾರೆ. ಸೊ ಏನು ಕಾರಣ ಅನ್ನೋದು ಕೂಡ ಅಷ್ಟೇ ಅವರು ಹೇಳಿದರು ಸ್ಪಷ್ಟವಾಗಿ, ಕ್ಯಾನ್ಸರ್ ಅಂತ. ಆದರೆ 2 ವರ್ಷಗಳ ಹಿಂದೆ ಅಂದರೆ ಇವಾಗ 2024 2022 ಜುಲೈ ಟೈಮಲ್ಲೇ ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗುತ್ತಂತೆ. ಸೊ ಗೊತ್ತಾದಂಥ ಸಂದರ್ಭದಲ್ಲಿ ಕೂಡ ಅಷ್ಟೇ ಡಾಕ್ಟರ್ ಅವರು ಹೇಳೋದು ಭಾಳ ಅಂದರೆ ಇನ್ನೊಂದು 6 ತಿಂಗಳು ಬದುಕ್ತೀರಾ ಅಂತ. ಬಟ್ 6 ತಿಂಗಳನ್ನ ಅವರು 2 ವರ್ಷದ ತನಕ ತೊಗೊಂಬರ್ತಾರೆ. ಅಂದರೆ ಎಷ್ಟು ಚೆನ್ನಾಗಿ ಅವರು ಫೈಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಅಂತ ಹೇಳ್ಬೋದು. ಆದರೆ ಎಲ್ಲೇ ಆಗಲಿ ಸೋಷಿಯಲ್ ಮೀಡ್ಯಾದಲ್ಲಾಗಿರಲಿ ಅಥವಾ ಯಾವುದೇ ಒಂದು ಸ್ಟೇಜಲ್ಲಿ ಕೂಡ ಅವ್ರಿಗೆ ಈ ಥರ ಒಂದು ಕ್ಯಾನ್ಸರ್ ಇದೆ ಅನ್ನೋದನ್ನ ಅವ್ರು ಎಲ್ಲೂ ಹಂಚಿಕೊಂಡಿರಲಿಲ್ಲ. ತುಂಬ ಕಮ್ಮಿ ಜನಕ್ಕೆ ಅವ್ರಿಗೆ ಯಾರೆಲ್ಲ ತುಂಬ ಕ್ಲೋಸ್ ಇದ್ದಾರೆ ಅವ್ರ ಹತ್ರ ಮಾತ್ರ ಅವರು ಈ ಕ್ಯಾನ್ಸರ್ ವಿಷಯನ ಹೇಳ್ಕೊಂಡಿದ್ರಂತೆ. ಬಿಟ್ಟು ಬೇರೆ ಯಾರ ಹತ್ರನೂ ಅವರು, ಎಷ್ಟೋ ಜನ ಕಲಾವಿದರಿಗೆ ಕೂಡ ಅಷ್ಟೇ ಇವ್ರಿಗೆ ಕ್ಯಾನ್ಸರ್ ಇದೆ ಅಂತ ವಿಷಯ ಗೊತ್ತೇ ಇರಲಿಲ್ಲ. ಸೊ ಗೊತ್ತಾದಾಗೆ ಅಂದರೆ ಇವ್ರಿಗೆ ಯಾವಾಗ ಕ್ಯಾನ್ಸರ್ ಇದೆ ಅನ್ನೋ ಒಂದು ವಿಷಯ ತಿಳಿದಿತ್ತು. ಸೊ ಆ ಟೈಮಲ್ಲಿ ಅವರು 4ನೇ ಸ್ಟೇಜಲ್ಲಿದ್ದರಂತೆ. ಸೊ ಕ್ಯಾನ್ಸರಲ್ಲಿ 4ನೇ ಸ್ಟೇಜ್ ಅಂದರೆ ಸೊ ತುಂಬ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಹತ್ತಿರ ಅದು. ಸೊ ಆ ಟೈಮಿನಿಂದ ಕೂಡ 6 ತಿಂಗಳನ್ನ ಅವರು ಮುರಿದು 2 ವರ್ಷಗಳ ಕಾಲ ತುಂಬಾ ಚೆನ್ನಾಗಿ ಬಂದಿದ್ದರು. ಸೊ ಅವರ ಹಸ್ಬೆಂಡ್ ಆದವರು ಕೂಡ ಅಷ್ಟೇ, ಅವರು ಕೂಡ ಸ್ಪಷ್ಟವಾಗಿ ಇದನ್ನ ತಿಳಿಸ್ತಾರೆ. ಈ ವರ್ಷ 2024 ಏನು ಶುರು ಆಯಿತು, ಜನವರಿ ತನಕನೂ ಅವರು ತುಂಬಾ ಚೆನ್ನಾಗಿದ್ದರಂತೆ. ಸೊ ಜನವರಿ ಆದಮೇಲಿಂದ ಕಳೆದ ಒಂದು 6 ತಿಂಗಳಿಂದ ಅವ್ರಿಗೆ ಹೆಲ್ತಲ್ಲಿ ತುಂಬಾ ಚೇಂಜಸ್ ಸ್ಟಾರ್ಟ್ ಆಯಿತು. ಮತ್ತು ಇತ್ತೀಚೆಗೆ ಅಂದರೆ ಈಗ ಇನ್ನೇನು ಅವರು ಸಾವನ್ನಪ್ತಿದ್ದಾರೆ ಅನ್ನೋದಕ್ಕಿಂತ ಇನ್ನೊಂದು ಸ್ವಲ್ಪ ದಿನಗಳ ಹಿಂದೆ ಕೂಡ ಅಷ್ಟೇ ಸ್ವಲ್ಪ ಸೀರಿಯಸ್ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ ಅವರು. ಸೊ ಅದಾದಮೇಲಿಂದ ಅವರ ಪ್ರತಿಯೊಂದು ದಿನಗಳು ಅಷ್ಟೇ ಸ್ವಲ್ಪ ಕಷ್ಟದಿಂದನೇ ಹೋಯಿತು ಅಂತ ಹೇಳ್ಬೋದು. ಯಾಕಂದರೆ ಕ್ಯಾನ್ಸರ್ ಅನ್ನೋದು ಒಂದು ಚಿಕ್ಕ ರೋಗ ಅಲ್ಲ. ಸೊ ತುಂಬಾ ಒಂದು ಕಷ್ಟಪಟ್ಟು ಸಾಕಷ್ಟು ಜನ ಅದನ್ನ ಗೆಲ್ಲಕ್ಕಾಗಲ್ಲ, ಸೋತು ಬಿಡ್ತಾರೆ. ಸೊ ಅದರೊಳಗೆ ಅಪರ್ಣ ಅವರು ಕೂಡ ಒಬ್ಬರು ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಅವರು ತುಂಬಾ ಚೆನ್ನಾಗಿ ಈ ಒಂದು ಕ್ಯಾನ್ಸರಿಂದ ಹೋರಾಡಿದ್ರು. 6 ತಿಂಗಳು ಅನ್ನೋದನ್ನ 2 ವರ್ಷದ ತನಕ ಅವರು ದುಡ್ಕೊಂಡ್ಬಂದಿದ್ದಾರೆ. ಆದರೂ ಕೂಡ ನಮ್ಮ ಕನ್ನಡ ಕಿರುತೆರೆಯಲ್ಲಿ ತುಂಬಾ ಒಂದು ಅತ್ಯಂತ ಅಮೂಲ್ಯವಾದಂಥ ರತ್ನನ ನಾವೆಲ್ಲ ಕಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಸೊ ಪ್ರತಿದಿನ ಯಾರೆಲ್ಲ ಹೊರಗಡೆ ಓಡಾಡ್ತಾರೆ ಅವ್ರಿಗೆಲ್ಲ ಅಪರ್ಣ ಅವ್ರ ವಾಯ್ಸ್ ದಿನ ಕೇಳ್ತಿರ್ತಾರೆ ನಮ್ಮ ಮೆಟ್ರೋಲ್ಲಿ. ಸೊ ನಮ್ಮ ಮೆಟ್ರೋಲ್ಲಿ ಯಾರೆಲ್ಲ ಟ್ರಾವೆಲ್ ಮಾಡಿದ್ದಾರೆ, ಸೊ ಅದು ಯಾವ ಲೈನಲ್ಲಾದರೂ ಆಗಿರ್ಬೋದು, ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಎರಡೂ ಕಡೆಯೂ ಅವರ ಧ್ವನಿ ಕೇಳಿಸ್ತಾನೆ ಇರುತ್ತೆ. ಸೊ ಪ್ರತಿಯೊಂದು ಸ್ಟಾಪ್ ಬಂದಾಗೂ ಅಪರ್ಣ ಅವರ ಧ್ವನಿ ನಮಗೆ ತುಂಬಾ ಸ್ಪಷ್ಟವಾಗಿ ಕೇಳಿಸುತ್ತೆ. ಸೊ ಅದು ಎಲ್ಲಿ ಇನ್ಮೇಲಿಂದ ಎಲ್ಲೇ ಹೋಗಿ ಆ ಧ್ವನಿನ ಕೇಳಿದಾಗ ಅಪರ್ಣ ಅವರು ನೆನಪಾಗ್ತಾರೆ ಅಂತ ಹೇಳ್ಬೋದು. ಸೊ ಅವರ ಒಂದಿಷ್ಟು ಕೊನೆಯ ಕ್ಷಣಗಳಲ್ಲಿ ಕೂಡ ಅಷ್ಟೇ ಇನ್ನೇನು ಅವರ ಅಂತ್ಯ ಸಂಸ್ಕಾರ ಎಲ್ಲ ಮಾಡಬೇಕು ಅಂತ ಕೂಡ ಸೊ ಅವರ ತುಂಬ ಆಪ್ತರು ಯಾರೆಲ್ಲ ಇದ್ದರು ಅವರೆಲ್ಲರೂ ಕೂಡ ಅಷ್ಟೇ ಬಂದು ಭೇಟಿಯಾಗಿದ್ದರು. ಸೊ ಅವರು ಮಜಾ ಟಾಕೀಸ್ ಕೂಡ ಅಷ್ಟೇ. ಸೊ ತುಂಬಾ ಸೀರಿಯಸ್ ಆಗಿ ಆ್ಯಂಕರಿಂಗ್ ಮಾಡಿದಂಥ ಅಪರ್ಣ ಅವರು ಮಜಾ ಟಾಕೀಸಲ್ಲಿ ಬಂದು ಕಾಮಿಡಿ ಕೂಡ ಮಾಡಿದರು. ಸೊ ನಗ್ಸಕ್ಕೆ ಸ್ಟಾರ್ಟ್ ಮಾಡಿದರು ಎಲ್ಲರನ್ನೂ. ಸೊ 7 ವರ್ಷಗಳ ಜರ್ನಿ ಅದು. ಸೊ ಅಲ್ಲಿ ಇನ್ನೂ ಒಂದಿಷ್ಟು ಜನ ಅವ್ರಿಗೆ ಫ್ರೆಂಡ್ಸ್ ಎಲ್ಲ ಆದರು. ಸೊ ಮಜಾ ಟಾಕೀಸ್ ಟೀಮ್ ಇಡೀ ತಂಡ ಕೂಡ ಅಷ್ಟೇ ಅವರೆಲ್ಲರೂ ಮಾತಾಡಿದ್ರು ಇವತ್ತು ಕೂಡ ಬಂದು. ಸೊ ಎಷ್ಟು ಕ್ಲೋಸ್ ಇದ್ದರು ಅಪರ್ಣ ಅವರು ಅವ್ರ ಜೊತೆಗೆ ಅಂತ. ಮತ್ತು ನೀವು ಒಂದಿಷ್ಟು ವಿಡಿಯೋಗಳು ಇವಾಗ ವೈರಲ್ ಆಗ್ತಾ ಇದೆ. ಸೊ ಅದನ್ನ ನೋಡಿದ್ರು ಅಷ್ಟೇ. ಇನ್ನೇನು ಸ್ವಲ್ಪ ದಿನಗಳು ಅಪರ್ಣ ಅವರು ಹಿಂದಿನ ದಿನಗಳಲ್ಲಿ ಸೊ ಇಷ್ಟೆಲ್ಲ ಕಷ್ಟ ಇದ್ರೂ ಅವರ ಒಂದು ದೇಹದೊಳಗೆ ಅವರು ಕೂದಲು ಕೂಡ ಕಟ್ ಮಾಡಿಸ್ಕೊಂಡಿದ್ರು, ನೀವು ನೋಡಿದ್ರೆ. ಸೊ ಅಂಥ ಟೈಮಲ್ಲಿ ಕೂಡ ಅಷ್ಟೇ ತುಂಬಾ ಖುಷಿಯಿಂದ ಹಾಡೆಲ್ಲ ಹೇಳಿರುವಂಥ ವಿಡಿಯೋಗಳು ಇವಾಗ ಬಿಟ್ಟಿದ್ದಾರೆ. ಸೊ ಖುಷಿ ಆಗುತ್ತೆ. ಹಾಗೆ 58 ವರ್ಷ ಅಂದರೆ ಇನ್ನೇನು ಅಕ್ಟೋಬರ್ ಬಂದರೆ ಅವ್ರಿಗೆ 58 ವರ್ಷ ತುಂಬ್ತಿತ್ತು. ಸೊ ಇವಾಗ ಸದ್ಯಕ್ಕೆ 57 ರನ್ನಿಂಗ್ ಇತ್ತಂತೆ. ಸೊ ಅವರ ಗಂಡ ಹೇಳಿದ್ರು. ಸೊ ಈ ಒಂದು ಟೈಮಲ್ಲಿ ಅಪರ್ಣ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಸಂಪೂರ್ಣವಾಗಿ ಅಪರ್ಣ ಅವ್ರಿಗೆ ಏನಾಗಿತ್ತು ಏನು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಿರೋದು. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಯೇ ನಿಲ್ಲಿಸ್ತಾ ಇದ್ದೀನಿ. ಹೋಪ್ ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಅವಳ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.